ನಮಸ್ಕಾರ. ಮಿರರ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಇನ್ನು ವಯಸ್ಸಿಗೆ ಬಾರದ ಚಿಕ್ಕ ಹುಡುಗನೊಬ್ಬ ತನ್ನ ತಂದೆ ತಾಯಿ ಹಾಗೂ ಸ್ವಂತ ಅಕ್ಕನಿಗೆ ಚಾಕು ಹಾಕಿ ತನ್ನದೇ ಕುಟುಂಬದ ಇಬ್ಬರನ್ನ ಬರ್ಬರವಾಗಿ ಕೊಂದಿದ್ದಾನೆ. ಈ ಘಟನೆ ಈಗ ರಾಜ್ಯದ ಎಲ್ಲಾ ಪೋಷಕರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಯಾಕಂದ್ರೆ ಈ ಕೊಲೆಗಳಿಗೆ ಕಾರಣ ಏನಂದ್ರೆ ಅದು ಮೊಬೈಲ್. ಹಾಗಾದ್ರೆ ಅವತ್ತು ಕೊಪ್ಪಳದಲ್ಲಿ ಏನಾಯ್ತು, ಈ ಘಟನೆಯ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚಿಕ್ಕ ಮಾಹಿತಿ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಮೊಬೈಲ್ ಅನ್ನೋದು ನಮ್ಮ ಬದುಕನ್ನ ಅದೆಷ್ಟರ ಮಟ್ಟಿಗೆ ನುಂಗಿ ಹಾಕಿದೆ ಅಂದ್ರೆ ಮೊಬೈಲ್ ಹಾಗೂ ರೀಲ್ಸ್ ನಿಂದ ಹೊರಬರೋಕೆ ವಯಸ್ಕರಿಗೆ ಆಗ್ತಿಲ್ಲ. ಕೆಲಸದ ನಡುವೆ ಚೂರು ಸಮಯ ಸಿಕ್ಕರೆ ಕೈ ಸರಕ್ಕನೆ ಮೊಬೈಲ್ ಕಡೆಗೆ ಹೋಗುತ್ತೆ. 2 ನಿಮಿಷ ಮೊಬೈಲ್ ನೋಡಿ ಎತ್ತಿಡೋಣ ಅಂತ ಮೊಬೈಲ್ ಹಿಡ್ಕೊಂಡ್ರೆ ಮುಗೀತು, ಗಂಟೆಗಳೇ ಕಳೆದು ಹೋಗುತ್ತೆ. ಇನ್ನು ಇದರ ಬಗ್ಗೆ ಮನೆಯವರು ಯಾರಾದ್ರೂ ತಕರಾರು ಮಾಡಿ ಇತ್ತೀಚೆಗೆ ನೀನು ಹೆಚ್ಚು ಮೊಬೈಲ್ ನೋಡ್ತಿದ್ಯಾ ಅಂದ್ರೆ ಯಾರೂ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ನಾನು ನೋಡೋದೇ ಇಲ್ಲ ಅಂತ ವಾದ ಮಾಡೋರೇ ಹೆಚ್ಚು. ಇನ್ನು ಕೆಲವರಿಗೆ ಮೊಬೈಲ್ ನೋಡೋದು ಕೆಟ್ಟದ್ದು ಅಂತ ಗೊತ್ತಿರುತ್ತೆ. ಅವರ ಸ್ವಂತ ಕಣ್ಣುಗಳೇ ಸಾಕು, ಇನ್ನು ಮೊಬೈಲ್ ನೋಡೋಕೆ ನನ್ನಿಂದ ಆಗ್ತಿಲ್ಲ ಅಂತ ಹೇಳ್ತಿರುತ್ತವೆ. ಆದ್ರೂ ಅವರ ಮನಸ್ಸು ಮಾತೇ ಕೇಳಲ್ಲ. ಮೊಬೈಲ್ ಇಲ್ಲದೆ ಕ್ಷಣ ಕಾಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವರಂತೂ ಮೊಬೈಲ್ ಇಲ್ದಿದ್ರೆ ವಿಲ ಅಂತ ಒದ್ದಾಡ್ಬಿಡ್ತಾರೆ. ಹೀಗೆ ವಯಸ್ಕರೇ ಮೊಬೈಲ್ ದಾಸರಾಗಿ ಬದುಕ್ತಿರುವಾಗ ಮಕ್ಕಳಿಗೆ ಏನ್ ಹೇಳೋದು ಹೇಳಿ. ಮೊನ್ನೆ ಕೊಪ್ಪಳದಲ್ಲಿ ನಡೆದ ಘಟನೆಯ ವಿವರಗಳು ಇಲ್ಲಿವೆ ನೋಡಿ. ಆ ಹುಡುಗ ಇನ್ನೂ ಟೀನೇಜ್ ನಲ್ಲಿದ್ದಾನೆ. ಆರಂಭದಲ್ಲಿ ಎಲ್ಲ ಮಕ್ಕಳ ಹಾಗೆ ಅವನಿಗೂ ಮೊಬೈಲ್ ನೋಡೋ ಆಸೆ. ಆರಂಭದಲ್ಲಿ ಹೆತ್ತವರು ಕೂಡ ಅದನ್ನ ಅಷ್ಟಾಗಿ ಗಮನಿಸಿರ್ಲಿಲ್ಲ. ಆದ್ರೆ ದಿನ ಕಳೆದಂತೆ ಈ ಹುಡುಗ ಮೊಬೈಲ್ ನೋಡುವ ಸಮಯ ಹೆಚ್ಚುತ್ತಲೇ ಹೋಯ್ತು. ಆತ ಮೊಬೈಲ್ ನಲ್ಲಿ ಆನ್ಲೈನ್ ಗೇಮ್ಸ್ ಆಡೋದು, ರೀಲ್ಸ್ ನೋಡೋದು ಮಾಡ್ತಿದ್ದ. ಇವೆರಡು ಅದೆಷ್ಟರ ಮಟ್ಟಿಗೆ ಡೇಂಜರ್ ಅಂದ್ರೆ ಯಾರಾದ್ರೂ ಅವನ್ನ ಮಾಡಬೇಡ ಅಂದ್ರೆ ಖಂಡಿತ ಅವ್ರ ಮೇಲೆ ಕೋಪ ಬರುತ್ತೆ. ಈ ಹುಡುಗ ಆನ್ಲೈನ್ ಗೇಮ್ಸ್ ನಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿದ್ದ ಅಂದ್ರೆ ಒಂದು ಸಲ ಗೇಮ್ ಶುರು ಮಾಡಿದ್ರೆ ಊಟ ತಿಂಡಿ ನಿದ್ರೆ ಯಾವುದೂ ಬೇಕಿರ್ಲಿಲ್ಲ. ಇದನ್ನ ಗಮನಿಸಿದ ಅವನ ತಂದೆ ಗದುರಿಸಲು ಆರಂಭಿಸಿದ್ರು. ಯಾಕೆಂದ್ರೆ ಹುಡುಗ ಗೇಮ್ ಆಡ್ತಾ ಇದ್ದಿದ್ದು, ರೀಲ್ಸ್ ನೋಡ್ತಾ ಇದ್ದಿದ್ದು ಅವರ ತಂದೆಯ ಮೊಬೈಲ್ ನಿಂದಲೇ. ಈ ಹುಡುಗನ ಚಟ ತಾರಕಕ್ಕೆ ಇರಿದಾಗ ತಂದೆ ತಾಯಿ ಇಬ್ಬರು ಅವನಿಗೆ ಹೆದರಿಸಿ ಮೊಬೈಲ್ ನಿಂದ ದೂರ ಇಡೋಕೆ ಹೇಳ್ತಾರೆ. ಕೊನೆಗೆ ಅವನು ಅವರ ಮಾತು ಕೇಳದೆ ಇದ್ದಾಗ ತಂದೆ ತಾಯಿ ಅಕ್ಕ ಎಲ್ಲರೂ ಇವನನ್ನ ಹತೋಟಿಗೆ ತರುವ ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಮನೆಯವರೆಲ್ಲ ಒಟ್ಟಾಗಿ ತನ್ನನ್ನ ಮೊಬೈಲ್ ನಿಂದ ದೂರ ಮಾಡೋಕೆ ಆರಂಭಿಸಿದ್ರು ಆಗ ಆ ಹುಡುಗನಿಗೆ ಇಡೀ ಮನೆಯವರ ಮೇಲೆ ಕೋಪ ಹುಟ್ಟುತ್ತೆ. ಇವರೆಲ್ಲ ಬದುಕಿದ್ರೆ ತಾನೇ ನನ್ನನ್ನ ಮೊಬೈಲ್ ನಿಂದ ದೂರ ಮಾಡ್ತಾರೆ ಅಂತ ಅವರನ್ನ ಕೊಲ್ಲುವ ನಿರ್ಧಾರ ಮಾಡ್ತಾನೆ. ಮೊನ್ನೆ ಅದ್ಯಾಕೆ ಅವನಿಗೆ ಮನೆಯವ್ರ ಮೇಲೆ ಅಷ್ಟೊಂದು ಕೋಪ ಬಂತು ಗೊತ್ತಿಲ್ಲ. ಅವನು ಅದೆಷ್ಟು ಕೋಪಗೊಂಡಿದ್ದಾನೆ ಅಂದ್ರೆ ಊಟ ಮಾಡಿ ಮನೆಯವರೆಲ್ಲ ಮಲಗೋವರೆಗೂ ಕಾದಿದ್ದಾನೆ. ನಂತರ ಮನೆಯಲ್ಲಿದ್ದ ಚಾಕು ಹಿಡಿದು ಸಾಲಾಗಿ ಅಪ್ಪ ಅಮ್ಮ ಮತ್ತು ಅಕ್ಕನ ಕುತ್ತಿಗೆಯನ್ನ ಕುಯ್ದಿದ್ದಾನೆ. ಆತನ ಇರಿತ ಹೇಗಿತ್ತು ಅಂದ್ರೆ ಅವನ ತಂದೆ ಮತ್ತು ಅಕ್ಕ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ಅವನ ತಾಯಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಕೇವಲ ಮೊಬೈಲ್ ನೋಡುವ ಒಂದೇ ಒಂದು ಚಟಕ್ಕೆ ಆ ಹುಡುಗ ಇಡೀ ಮನೆಯನ್ನೇ ಬಲಿ ಕೊಟ್ಟಿದ್ದಾನೆ. ಸದ್ಯ ಆ ಹುಡುಗನಿಗೆ ಮಾನಸಿಕ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಅವನೇನೋ ಸುಧಾರಿಸಬಹುದು, ಆದ್ರೆ ಹೋದ ಜೀವಗಳು ಹಿಂತಿರುಗಿ ಬರೋದಿಲ್ಲ. ಇವತ್ತು ಮಕ್ಕಳನ್ನ ತಾವು ಹೇಳ್ದಂತೆ ಕೇಳುವ ಹಾಗೆ ಮಾಡೋಕೆ ಮಕ್ಕಳ ಹಠ ತಡೆಯಲಾರದೆ ಅದೆಷ್ಟೋ ಹೆತ್ತವರು ಅವರ ಕೈಗೆ ಮೊಬೈಲ್ ಕೊಟ್ಟು ಕೂರಿಸ್ತಾರೆ. ಇನ್ನು ಕೆಲವರಂತೂ ಮೊಬೈಲ್ ಕೊಟ್ಟೆ ಊಟ ಕೂಡ ಮಾಡಿಸ್ತಾರೆ. ಹೆತ್ತವರ ಪಾಲಿಗೆ ಮೊಬೈಲ್ ಒಂದು ಲಂಚದ ರೀತಿ ಆಗೋಗ್ಬಿಟ್ಟಿದೆ. ನಾನು ಹೇಳಿದ ಹಾಗೆ ಕೇಳಿದ್ರೆ ನಿನ್ಗೆ ಮೊಬೈಲ್ ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ. ಬಹಳಷ್ಟು ಹೆತ್ತವರು ಮಕ್ಕಳಿಗಿಂತ ಹೆಚ್ಚಾಗಿ ಅವರೇ ಮೊಬೈಲ್ ದಾಸರಾಗಿ ಮಕ್ಕಳು ಪಕ್ಕದಲ್ಲೇ ಆಟ ಆಡ್ತಿದ್ರು ತಿರುಗಿ ನೋಡದೆ ತಮ್ಮ ಪಾಡಿಗೆ ತಾವು ಮೊಬೈಲ್ ಒಳಗಿರ್ತಾರೆ. ಇಂಥವರನ್ನ ನೋಡಿ ಬೆಳೆಯುವ ಮಕ್ಕಳು ಇನ್ನೇನಾಗಬೇಕು ಹೇಳಿ. ಒಟ್ಟಾರೆ ಈ ಮೊಬೈಲ್ ಅನ್ನೋದು ನಾವಂದುಕೊಂಡಷ್ಟು ಸುಲಭವಾದ ಸಾಧನವಲ್ಲ. ಇದೊಂದು ಭಯಾನಕವಾದ ಮಾರಿಯೂ ಆಗಬಹುದು. ಚೂರು ಎಚ್ಚರ ತಪ್ಪಿದ್ರೆ ಜೀವಗಳನ್ನೇ ಬಲಿ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಈ ಕೊಪ್ಪಳದ ಘಟನೆ ಒಂದು ಉದಾಹರಣೆ ಆಗಿದೆ. ಇಂಥ ಘಟನೆಗಳ ಬಗ್ಗೆ ನೋಡಿದಾಗ ಕೇಳಿದಾಗ ನಾವು ಹೌದಾ ಹೀಗಾಯ್ತಾ ಅಂತ ಕಣ್ಣರಳಿಸಿ ನೋಡ್ತೀವಿ. ಆದ್ರೆ ಇವುಗಳಿಂದ ಎಷ್ಟು ಜನ ಪಾಠ ಕಲಿತೀವಿ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿಯುತ್ತೆ. ಇಲ್ಲಿ ತಪ್ಪೆಲ್ಲ ಹೆತ್ತವರದ್ದೇ ಅನ್ನೋದು ನಮ್ಮ ವಾದವಲ್ಲ. ಬದಲಾಗಿ ಹೆತ್ತವರು ಎಚ್ಚರಿಕೆಯಿಂದ ಇರಲಿ, ತಮ್ಮ ಸುರಕ್ಷತೆಯ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಕಾಪಾಡಲಿ ಅನ್ನೋದು ನಮ್ಮ ಆಶಯ.